ವೀರಶೈವ ಲಿಂಗಾಯತ ಎರಡು ಅರ್ಥ ಒಂದೇ. ಲಿಂಗ ಪೂಜಿಸುವ ನಾವೆಲ್ಲರೂ ಒಂದು. ಶ್ರೀ ಬಸವಲಿಂಗೇಶ್ವರ ಶ್ರೀಗಳು, ಯಲಬುರ್ಗಾ. ಗುರುವಾರದಂದು ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಶ್ರೀಗಳು ಮಾತನಾಡಿ, ಸಮಾಜದಲ್ಲಿ ಧರ್ಮ ಗೊಂದಲ ಸೃಷ್ಟಿಯಾಗಿದೆ. ಆತಂಕ ಬೇಡ, ನಾವೆಲ್ಲ ಒಂದು. ವೀರಶೈವ ಲಿಂಗಾಯತ ಎರಡು ಒಂದೇ ಅರ್ಥ, ಆದ್ದರಿಂದ ನಾವೆಲ್ಲರೂ ಒಂದೇ ಎಂದು ಹೇಳಿದರು. ನಂತರ ಕೆರೂರು ಮಠದ ಡಾಕ್ಟರ್ ಶಿವಕುಮಾರ ಶ್ರೀಗಳು ಮಾತನಾಡಿ, ಹಿಂದೂ ಸಮಾಜದಲ್ಲಿ ವೀರಶೈವ ಬೇರೆ, ಲಿಂಗಾಯತ ಬೇರೆ ಎಂದು ಸಾಮಾಜಿಕ ಶೈಕ್ಷಣಿಕ ಹೆಸರಲ್ಲಿ ಧರ್ಮ ಒಡೆಯುವ ಹುನ್ನಾರ ನಡೆದಿದೆ. ಈ ಗೊಂದಲದಲ್ಲಿ ಜನರು ಇದ್ದಾರೆ. ಇದಕ್ಕೆ ಯಾರೂ ಕಿವಿಗೊಡಬೇಡಿ. ವೀರಶೈವ ಲಿಂಗಾಯತ ಎರಡು ಒಂದೇ ಅರ್ಥ, ಹಾಗಾಗಿ ಆತಂಕ ಬೇಡ. ನಾವೆಲ್ಲರೂ ಒಂದಾಗಿ ಸಮಾಜ ಬಂಧುಗಳು ಜಾಗೃತರಾಗಬೇಕು. ಏಕತೆಗಾಗಿ ಪಾದಯಾತ್ರೆ ಅಭಿಯಾನ ಮಾಡುತ್ತೇವೆಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಉಪತೇಶ್ವರ ಶ್ರೀಗಳು ಗುಳ್ಳೆದಗುಟ ಹಾಗೂ ಜಿಗೇರಿ ಮಠದ ಗುರುಸಿದ್ದೇಶ್ವರ ಶ್ರೀಗಳು ಸಾನ್ನಿಧ್ಯ ವಹಿಸಿದರು. ವರದಿ ಸಿಎ ಆದೀಪ್, ಯಲಬುರ್ಗಾ. ಪರಂಪರಾಗತವಾಗಿ ಬಂದಿದೆ. ಈ ವೀರಶೈವ ಅಂತಕ್ಕಂಥದ್ದು ಪಾರಿಭಾಷಿಕ ಶಬ್ದ ಅಥವಾ ಕ್ರಾಂತೀಯ ಶಬ್ದ. ಲಿಂಗಾಯತ ಅನ್ನೋದು ಆಡು ಭಾಷೆಯ ಶಬ್ದ. ಇನ್ನು ಲಿಂಗವಂತನು ಕೂಡ ಆಡು ಭಾಷೆಯ ಶಬ್ದ. ಲಿಂಗವಂತ, ಹನುಮಂತ, ಗುಣವಂತ ಅನ್ನುವಂತೆ ಲಿಂಗವಂತ ಅನ್ಕೊಂತ ಇದ್ದಾರೆ. ಹೀಗೆ ವೀರಶೈವ, ಲಿಂಗಾಯತ, ಲಿಂಗವಂತ ಇವೆಲ್ಲ ಪರ್ಯಾಯ ಶಬ್ದಗಳು. ಆದರೆ ಇವತ್ತಿನ ದಿವಸ ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂತಕ್ಕಂಥ ಒಂದು ಗುಂಪು ಹೊರಟಿದೆ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಒಂದು. ಧರ್ಮ ಅಂತಕ್ಕಂಥದ್ದು ಎಲ್ಲರನ್ನು ಒಂದು ಮಾಡ್ತಾ ಇದೆ. ಜಾತಿ ಅಂತಕ್ಕಂಥದ್ದು ಎಲ್ಲರನ್ನು ಬೇರೆ ಮಾಡ್ತಾ ಇದೆ ಅಂತಕ್ಕಂಥ ಗಾದೆ ಮಾತಂತೆ ಇವತ್ತಿನ ದಿವಸ ನಾವು ಧರ್ಮದಿಂದ ನಡೆದಾಗ ಮಾತ್ರ ಎಲ್ಲರೂ ಒಂದಾಗಲಿಕ್ಕೆ ಸಾಧ್ಯ. ಇವತ್ತಿನ ದಿವಸ 22ನೇ ತಾರೀಕಿಂದ ಜನಗಣತಿ ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಮೊದಲು ಎಲ್ಲರೂ ಹಿಂದೂಗಳು, ಹಿಂದೂ ಕಾಲಂ ಎಲ್ಲರಿಗೂ ಕಾಮನ್ ಆಗಿರ್ತಾ ಇದೆ. ಜಾತಿ ಅಂತಕ್ಕಂಥ ಕಾಲಂನಲ್ಲಿ ವೀರಶೈವ, ಲಿಂಗಾಯತ ಅಂತ ಬರೆಸಬೇಕು. ಉಪಜಾತಿ ಅಂತಕ್ಕಂಥ ಕಾಲಂ ಒಳಗ ಯಾರು ಯಾವ ಕಾಸ್ಟ್ನವರು ಇರ್ತಾರಲ್ಲ ಅವರವರು ಕಾಸ್ಟನ್ನ, ಜಾತಿಯನ್ನ ಬರೆಸಬೇಕು ಅಂತಕ್ಕಂಥದ್ದನ್ನ ಇವತ್ತಿನ ದಿವಸ ನಾವು 19ನೇ ತಾರೀಕಿಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಾದ